ಕೇಸರಿ ಪಾಳ್ಯದಲ್ಲಿ ರೆಬಲ್ಸ್ ನಾಯಕ ಯತ್ನಾಳ್ ಹೈಕಮಾಂಡ್ ಎಚ್ಚರಿಕೆಯ ನಂತರ ನಿನ್ನೆ ಸೈಲೆಂಟ್ ಆಗಿದ್ರು. ಇದರ ಬೆನ್ನಲ್ಲೇ ಕುಮಾರ್ ಬಂಗಾರಪ್ಪ ಕೂಡ ಸೈಲೆಂಟ್ ಆದ್ರ? ಈ ಪ್ರಶ್ನೆ ಮೂಡ್ತಾ ಇದೆ. ನಿನ್ನೆ ಯತ್ನಾಳ್, ಇಂದು ಕುಮಾರ್ ಬಂಗಾರಪ್ಪ ಸೈಲೆಂಟ್ ಆದ್ರ? ಹಾಗಾದ್ರೆ ಹೈಕಮಾಂಡ್ ಎಚ್ಚರಿಕೆಗೆ ರೆಬಲ್ಸ್ ಟೀಮ್ ಏನಿತ್ತು ಹೆದರ್ಕೊಂಡ್ರ ಅಂತ? ಯಡಿಯೂರಪ್ಪನವರೇ ನಮ್ಮನ್ನ ಪಕ್ಷಕ್ಕೆ ಸೇರಿಸಿದ್ದು, ನಾವು ಎಂದೂ ಕೂಡ ಯಡಿಯೂರಪ್ಪ ಅವರನ್ನ ವಿರೋಧಿಸೋದಿಲ್ಲ, ನಾವು ಬಹಳ ಆತ್ಮೀಯತೆಯಿಂದ ಇದ್ದೀವಿ ಅಂತ ಹೇಳಿಕೆಯನ್ನ ನೀಡ್ತಾ ಇದ್ದಾರೆ. ಬೆಂಗಳೂರಲ್ಲಿ ಕುಮಾರ್ ಬಂಗಾರಪ್ಪ ಅವರು ಈ ರೀತಿಯ ಹೇಳಿಕೆಯನ್ನ ನೀಡಿದರು. ನೆನ್ನೆ ಯತ್ನಾಳ್ ಆಯ್ತು, ಇವತ್ತು ಕುಮಾರ್ ಬಂಗಾರಪ್ಪ ಅವರು ಎಲ್ಲೋ ಒಂದ್ ಕಡೆ ಸೈಲೆಂಟ್ ಆಗಿದ್ದಾರೆ ಅಂತ ಅನಿಸ್ತಾ ಇದೆ. ಇಲ್ಲಿವರೆಗೂ ಕೂಡ ಬಿಜೆಪಿ ರಾಜ್ಯಾಧ್ಯಕ್ಷರ ವಿಚಾರವಾಗಿ ಅಸಮಾಧಾನವನ್ನ ತೋರಿಸ್ತಾ ಇದ್ರು. ಎರಡನೇ ಬಾರಿಗೆ ದೆಹಲಿಯ ಅಂಗಳಕ್ಕೆ ಕೂಡ ಧಾವಿಸಿದ್ರು ಕೂಡ ಯತ್ನಾಳ್ ಅವರು. ತದನಂತರದಲ್ಲಿ ಕೆಲವೊಂದಷ್ಟು ನೋಟಿಸ್ ಬಿಡುಗಡೆ ಆಯಿತು. 72 ಗಂಟೆ ಒಳಗೆ ನೀವು ನೋಟಿಸ್ಗೆ ಆನ್ಸರ್ ಮಾಡಬೇಕು ಅಂತಲೂ ಸೂಚನೆ ನೀಡಿದ್ದಾಯಿತು. ಅದೆಲ್ಲದರ ನಡುವೆ ಎಲ್ಲೋ ಒಂದ್ ಕಡೆ ಯತ್ನಾಳ್ ಅವರು ಸೈಲೆಂಟ್ ಆಗಿದ್ರು. ಇವತ್ತು ಕೊಟ್ಟಂತಹ ಕುಮಾರ್ ಬಂಗಾರಪ್ಪ ಅವರ ಕೆಲವೊಂದು ಸ್ಟೇಟ್ಮೆಂಟ್ಸ್ ಇದೆಯಲ್ಲ, ಯಡಿಯೂರಪ್ಪನವರೇ ನಮ್ಮನ್ನ ಪಕ್ಷಕ್ಕೆ ಸೇರಿಸಿದ್ದು, ನಾವು ಯಾವತ್ತೂ ಕೂಡ ಯಡಿಯೂರಪ್ಪ ಅವರ ವಿರುದ್ಧವಾಗಿಲ್ಲ, ನಾವು ಬಹಳ ಆತ್ಮೀಯರಾಗಿದ್ದೀವಿ, ಯಾಕೆ ಈ ರೀತಿಯ ಬದಲಾವಣೆ? ಯಾವತ್ತಾದ್ರೂ ಅಂದ್ರೆ ಈ ಯತ್ನಾಳ್ ಟೀಮ್ ಅವ್ರಿಗೆ ಹೈಕಮಾಂಡ್ ಏನಾದ್ರೂ ಎಚ್ಚರಿಕೆ ನೀಡಿದ್ಯಾ ಅಂತ? ಇನ್ನು ಸೈಲೆಂಟ್ ಆಗಿಯೇ BSYಗೆ ಎತ್ತಿಬಿದ್ರ ಕುಮಾರ್ ಅಂತ ಮಂಡಲ ಅಧ್ಯಕ್ಷರ ನೇಮಕ ಉದಾಹರಣೆಯನ್ನ ಕೊಟ್ಟು ಟಾಂಗ್ ನೀಡಿದ್ದಾರೆ. ಸೊರಬದಲ್ಲಿ ನಾವು ಹೇಳಿದವರನ್ನ ಬಿಟ್ಟು ಬೇರೆಯವರನ್ನ ಆಯ್ಕೆ ಮಾಡಲಾಗಿದೆ, ಅವರು ಮಾಡಿದ್ದು ಸರಿನಾ ಹಾಗಾದ್ರೆ ಅಂತ ಕುಮಾರ್ ಬಂಗಾರಪ್ಪ ಅವರು ಪ್ರಶ್ನೆ ಮಾಡ್ತಾ ಇದ್ದಾರೆ. ರಾಜ್ಯಾಧ್ಯಕ್ಷ ವಿಜಯೇಂದ್ರ ಬಗ್ಗೆ ಸೊಲ್ಲೆತ್ತದ ಮಾಜಿ ಮಿನಿಸ್ಟರ್, ಹೈಕಮಾಂಡ್ ನನ್ನನ್ನ ಪರಿಗಣಿಸಿದ್ರೆ ನಾನು ರಾಜ್ಯಾಧ್ಯಕ್ಷನಾಗೋದಕ್ಕೆ ಸಿದ್ಧನಿದ್ದೀನಿ, ಪರೋಕ್ಷವಾಗಿ ಅಧ್ಯಕ್ಷ ಸ್ಥಾನದ ಆಸೆಯನ್ನ ಕುಮಾರ್ ಬಂಗಾರಪ್ಪ ಅವರು ಹೊರಹಾಕಿದ್ದಾರೆ. ಇನ್ನು ಸೈಲೆಂಟ್ ಆಗಿಯೇ BSY ಅವರಿಗೆ ತಿವಿದಿದ್ದಾರೆ ಕುಮಾರ್ ಬಂಗಾರಪ್ಪ ಅವರು. ಮಂಡಲ ಅಧ್ಯಕ್ಷರ ನೇಮಕಾತಿ ಇರುತ್ತಲ್ಲ, ಆ ವಿಚಾರದಲ್ಲಿ ನಾವು ಸೊರಬದಲ್ಲಿ ಕೆಲವೊಂದು ಹೆಸರನ್ನ ಸೂಚನೆ ನೀಡಿದ್ವಿ, ಕೆಲವರನ್ನ ರೆಫರ್ ಅಥವಾ ಸಜೆಸ್ಟ್ ಮಾಡಿದ್ವಿ, ಆದರೆ ಬೇರೆಯವರನ್ನ ಆಯ್ಕೆ ಮಾಡಿಕೊಂಡ್ರು. ಹೀಗಾಗಿ ರಾಜ್ಯಾಧ್ಯಕ್ಷರ ಎಲೆಕ್ಷನ್ ನಡೆಯುತ್ತೋ ಇಲ್ವೋ ಅನ್ನುವಂಥ ಒಂದು ಡೌಟ್ ಕೂಡ ಇದೆ. ಆದರೆ ಎಲೆಕ್ಷನ್ ಏನಾದರೂ ನಡೆದ್ರೆ ನಾನು ಕೂಡ ಸ್ಪರ್ಧಿ, ನಾನು ಕೂಡ ಅಭ್ಯರ್ಥಿ ಅನ್ನುವಂತಹ ಒಂದು ಹೇಳಿಕೆಯನ್ನು ಹೊರ ಹಾಕಿದ್ದಾರೆ. ಇನ್ನು ಇವರು ರೆಬಲ್ಸ್ ಟೀಮ್ನಲ್ಲಿ ಇರೋದ್ರಿಂದ ಯತ್ನಾಳ್ ಅವರು ಕೂಡ ನಾನು ಅಂದ್ರೆ ರಾಜ್ಯಾಧ್ಯಕ್ಷರ ಎಲೆಕ್ಷನ್ನಲ್ಲಿ ಇಲ್ಲ ಅನ್ನುವಂತಹ ಮಾತುಗಳು ಅಲ್ಲಲ್ಲಿ ಕೇಳಿ ಬರ್ತಾ ಇದೆ. ಆದರೂ ಕೂಡ ಪರೋಕ್ಷವಾಗಿ ಎಲ್ಲೋ ಒಂದ್ ಕಡೆ ಯತ್ನಾಳ್ ಟೀಮ್ನಿಂದ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ನಾನು ಸ್ಪರ್ಧೆ ಮಾಡ್ತೀನಿ, ಇದರ ಜೊತೆಗೆ ಯಡಿಯೂರಪ್ಪ ಅವರಿಗೆ ಸಪೋರ್ಟಿವ್ ರೀತಿ ಮಾತನಾಡಿದ್ರು, ಅವರ ಪುತ್ರರ ಬಗೆಗೆ ಎಲ್ಲೋ ಒಂದ್ ಕಡೆ ಅಸಮಾಧಾನವನ್ನ ಕುಮಾರ್ ಬಂಗಾರಪ್ಪ ಅವರು ತೋರಿಸ್ತಾ ಇದ್ದಾರೆ. ಪ್ರಮುಖವಾಗಿ ಮಂಡಲ ಅಧ್ಯಕ್ಷರ ನೇಮಕಾತಿಯ ವಿಚಾರವಾಗಿ ಸೊರಬ ತಾಲೂಕಿಗೆ ನಾವು ಒಂದಷ್ಟು ಹೆಸರುಗಳನ್ನ ರೆಫರ್ ಮಾಡಿದ್ವಿ, ಆ ಹೆಸರನ್ನ ಬಿಟ್ಟು ಬೇರೆಯವರನ್ನ ತೆಗೆದುಕೊಂಡ್ರು ಅಂತ ಹೇಳಿದ್ರು. ಇನ್ನು ರಾಜ್ಯಾಧ್ಯಕ್ಷ ವಿಜಯೇಂದ್ರ ಬಗ್ಗೆ ಕೂಡ ಮಿನಿಸ್ಟರ್ ಸೊಲ್ಲೆತ್ತಲಿಲ್ಲ, ಪರೋಕ್ಷವಾಗಿ ಟಾಂಗ್ ಅನ್ನ ಕೊಟ್ಟಿದ್ರು. ಹಾಗೆ ಹೈಕಮಾಂಡ್ ಏನಾದ್ರೂ ನನ್ನ ಹೆಸರನ್ನ ಚೂಸ್ ಮಾಡಿದ್ರೆ ನಾನು ಸ್ಪರ್ಧೆ ಮಾಡೋದಕ್ಕೆ ರೆಡಿ ಇದ್ದೀನಿ ಅಂತ ಕೂಡ ಹೇಳಿದ್ರು.